ಎಲ್ಲೋ ನಮಸ್ಕಾರ ಎಲ್ಲರಿಗೂ ಸಹ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅಂದಂಗೆ ಇವತ್ತು ಒಂದು ಹಾಡಿನ ರಿವ್ಯೂ ಅನ್ನ ಮಾಡೋದಕ್ಕೆ ಹೊರಟಿದ್ದೀನಿ. ಅಂದಂಗೆ ಈ ಹಾಡು ಸ್ವಲ್ಪ ಜನಕ್ಕೆ ತುಂಬಾನೇ ಖುಷಿಯನ್ನ ತಗೊಂಡು ಬಂದಿದೆ, ಕೆಲವು ಜನಕ್ಕೆ ಬೇಸರ ಉಂಟವನ್ನ ಮಾಡಿದೆ. ಅದ್ರಲ್ಲಿ ನಾನು ಕೂಡ ಒಬ್ಬ. ಬೇಸರ ನನಗೂ ತುಂಬಾನೇ ಆಗಿದೆ ಗುರು. ಅದೇನ್ ಬೇಸರ, ಅಷ್ಟು ಖುಷಿಯಾಗಿದ್ದು ಯಾಕೆ, ಯಾವ ಸಾಂಗ್ ಬಿಟ್ಟಿರ್ಬೋದು ಅಂತ ನೀವು ಕೇಳಿದಾದ್ರೆ ತಬಾಹಿ ಟಾಕ್ಸಿಕ್ ಮೂವಿಯಿಂದ ಫಸ್ಟ್ ಸಿಂಗಲ್ ಹೊರಗಡೆ ಬಂದಿದೆ. ಅಂದಂಗೆ ತುಂಬಾನೇ ಕಾರಣಾಂತರಗಳಿಂದ ಟಾಕ್ಸಿಕ್ ಬೇರೆ ಲೆವೆಲ್ಗೆ ಹೋಗಿ ನಿಂತ್ಕೊಂಡಿದೆ. ಟೀಸರ್ ಆಗಿರ್ಬೋದು, ಕ್ಲಿಪ್ಪಿಂಗ್ಸ್ ಆಗಿರ್ಬೋದು, ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಟಾಕ್ಸಿಕ್ ಬಗ್ಗೆ ಇರುವಂತ ಎಕ್ಸ್ಪೆಕ್ಟೇಷನ್ ಗಳನ್ನ ಇನ್ನು ಜಾಸ್ತಿನೇ ತಗೊಂಡು ಹೋಗಿದಾವೆ. ಅಂದಂಗೆ ಇದು ಇದೇ 19ಕ್ಕೆ, ಅಂದ್ರೆ ಇನ್ನು 16 ದಿವಸ ಇದೆ ಅಷ್ಟೇನೆ. ನಾನು ಕೂಡ ವೆಯ್ಟ್ ಅನ್ನ ಮಾಡ್ತಾ ಇದ್ದೀನಿ. ಬಟ್ ಈ ಸಾಂಗ್ ಅನ್ನ ಕೇಳಿದ್ಮೇಲೆ ಯಾಕೋ ಆ ಐಪ್ ಸ್ವಲ್ಪ ಕಮ್ಮಿ ಆಯ್ತಾ, ಒಂದು ಸ್ವಲ್ಪ ಹೇಳಕ್ ಆಗದಿರೋ ಅಷ್ಟು ಸ್ವಲ್ಪ ಕಮ್ಮಿ ಆಯ್ತಾ ಅಂತ ಅನ್ನಿಸ್ತು. ಯಾಕಂತಂದ್ರೆ ಅದ್ರಲ್ಲಿ ಕೊಟ್ಟಂತ ಲಿರಿಕ್ಸ್ ಆಗಿರ್ಬೋದು, ಹಾಡಾಗಿರ್ಬೋದು, ಬೇರೆ ಇನ್ನೇನೇ ಆಗಿರ್ಬೋದು, ನನಗೆ ಅಷ್ಟೊಂದು ಲೈಕ್ ಆಗ್ಲಿಲ್ಲ ಅಂತ ಅಂದ್ಕೊಂತೀನಿ. ಮಾಮೂಲಿಯಾಗಿ ಅದ್ರಲ್ಲಿ ಏನೇನಿತ್ತು ಮೊದಲಿಗೆ ಸಾಂಗ್ ಅಲ್ಲಿ ಅಂತ ನೋಡೋದಾದ್ರೆ, ಮೊದಲಿಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ನಮ್ಮ ಕಿಯಾರ ಅಡ್ವಾಣಿ ಅವರ ಮೇಲೆ ಕೂತ್ಕೊಂಡಿರುವಂತ, ಅಂದ್ರೆ ಬೀಚ್ ಅಲ್ಲಿ ಒಂದು ಪೋಸ್ ನ ಕೊಡ್ತಾ ಇರುವಂತ ಒಂದು ಸೀನ್ ಇತ್ತು. ಅಂದ್ರೆ ಒಂದು ಫೋಟೋವನ್ನ ಹಾಕಿದ್ರು, ಅಲ್ಲಿ ಇವರಿಬ್ರು ಸಹ ಕೂತ್ಕೊಂಡು ನೀರ್ ಹೇಗ್ ಹರಿತಾ ಇದೆ ಅಂತ ನೋಡ್ತಾ ಇದ್ರು. ಅಷ್ಟೇನೆ, ಬರೀ ಆಡಿಯೋ ಮಾತ್ರನೇ ಬಂದಿದೆ, ಬಟ್ ವಿಡಿಯೋ ಬಂದೇ ಇಲ್ಲ. ಮೊದಲನೇ ಬೇಸರ ಆಗೋಯ್ತು ನನಗೆ. ನಾನು ಕೂಡ ಇವರಿಬ್ರು ಆ ಕಾಂಬಿನೇಷನ್, ಒಂದು ಅದೇನೋ ಅಂತಾರಲ್ಲ ಕೆಮಿಸ್ಟ್ರಿ, ಅದು ತುಂಬಾ ಹೆಂಗಿರ್ಬಹುದು, ಅಷ್ಟು ಬಾಲಿವುಡ್ ನಟಿ ನಮ್ಮ ಕನ್ನಡದ ಯಶ್ ಅವ್ರ ಜೊತೆ ಹೇಗೆ ಕಾಣಿಸ್ಕೊಂಡಿರ್ಬಹುದು ಅಂತ ನೋಡೋದಕ್ಕೆ ತುಂಬಾನೇ ವೆಯ್ಟ್ ಅನ್ನ ಮಾಡ್ತಾ ಇದ್ದೆ. ಬಟ್ ಅವರು ಬೇಸರವನ್ನ ಉಂಟು ಮಾಡ್ಬಿಟ್ರು. ಆದ್ರೆ ಈ BGM ಕೊಟ್ಟಿದ್ದಾರೆ ನೋಡಿ, ಅದೇ ಬ್ಯಾಕ್ ಗ್ರೌಂಡ್ ಸ್ಕೋರು, ಅದು ತುಂಬಾನೇ ಚೆನ್ನಾಗಿದೆ. ಅದೊಂದ್ ಬೇರೆ ರೀತಿ ಅಂತ ಅನ್ಸುತ್ತೆ. ಮೊದ್ಲಿಗೆ ಕೇಳ್ಬೇಕಾದ್ರೆ ಒಂದ್ ರೀತಿ ಬ್ಯಾಡ್ ಆಗಿ ಕೇಳಿಸುತ್ತೆ, ಬಟ್ 2-3 ಸರಿ ಕೇಳಿದ್ಮೇಲೆ ಸೂಪರ್ ಅಂತ ಅನ್ಸುತ್ತದೆ. ಯಾಕಂತಂದ್ರೆ ನೀಟಾಗಿ BGM ಒಂದು ರೀತಿಯ ಅಡಿಕ್ಷನ್ ರೀತಿಯಲ್ಲಿ ಕೊಟ್ಟಿದ್ದಾರೆ BGM ನ ಅಂತೀನಿ. ಅಂದಂಗೆ ಜಿ ಮ್ಯೂಸಿಕ್ ಅವರು ಇದನ್ನ ಕಂಪೋಸ್ ಅನ್ನ ಮಾಡಿ ಬಿಟ್ಟಿರೋದು ಕೂಡ. ಅಂದಂಗೆ KVN ಪ್ರೊಡಕ್ಷನ್ ನಲ್ಲಿ ರಿಲೀಸ್ ಆಗಿದೆ, ಅದು ಮಾರ್ಚ್ 2ನೇ ತಾರೀಕು. ಸಾಂಗ್ ಅಲ್ಲಿ ನನಗೆ ಇಷ್ಟ ಆಗದೆ ಇರೋದು ಅಂತಂದ್ರೆ, ಮೊದಲಿಗೆ ವಿಡಿಯೋ ಅಟ್ಲೀಸ್ಟ್ ಲಿರಿಕ್ಸ್ ನಾರು ಬರ್ದು ಬಿಡ್ಬೋದಾಗಿತ್ತು, ಅದು ಕೂಡ ಮಾಡಿಲ್ಲ ಇವರು. ಬಟ್ ಅಲ್ಲಿರುವಂತ ಲಿರಿಕ್ಸ್ ಇದೆ ನೋಡಿ, ನನಗೆ ಅಷ್ಟೇನು ಇಷ್ಟ ಆಗ್ಲಿಲ್ಲ. ಬರೀ ತಬಾಯಿ ತಬಾಯಿ ಅಂತ ಹೊಯ್ಕೊಂಡಿದ್ದಾರೆ ಹೊರತು ಬೇರೆ ಇನ್ನೇನು ಕೂಡ ಮಾಡಿಲ್ಲ ಅವರು ಅಂತ ಅನ್ಸುತ್ತೆ. ಅದಲ್ಲದೆ ಆ ರಾಕಿಂಗ್ ಸ್ಟಾರ್ ಯಶ್ ಅವರು ಬರೀ ಕೂತ್ಕೊಂಡಿರೋ ಬರೀ ಆಡಿಯೋ ಮಾತ್ರ ಬಿಟ್ಟಿದ್ದು ಇನ್ನೂ ತುಂಬಾನೇ ಬೇಜಾರ ಉಂಟನ್ನ ಮಾಡ್ತು. ಪರವಾಗಿಲ್ಲ, ಒಂದ್ ರೇಂಜಿಗೆ ಕೇಳೋಣ ಅಂತ ಕೇಳಿದೆ, ಬಟ್ ಅಷ್ಟೊಂದು ಗುನುಗುವ ರೀತಿ ಏನೋ ಇಲ್ಲ ಅಂತ ಅನ್ಸುತ್ತೆ ಸಾಂಗು ಅಂತ ಅನ್ನಿಸ್ತು. ಬಟ್ ಬೇರೆ ಎಲ್ಲ ಕೂಡ ಅಂದ್ರೆ ಟೀಸರ್, ಟ್ರೈಲರ್, ಇವೆಲ್ಲ ಕೂಡ ಧೂಳನ್ನ ಎಬ್ಬರಿಸ್ಬಿಟ್ಟಿದಾವೆ. ಆದ್ರೆ ನೆಕ್ಸ್ಟ್ ಟೈಮ್ ಈ ತರದೊಂದು ಸಾಂಗ್ ಅನ್ನ ಬಿಡ್ಬೇಕಾದ್ರೆ ತುಂಬಾನೇ ಯೋಚನೆ ಮಾಡಿ ಬಿಡಿ ಸರ್. ಒಂದು ವಿಡಿಯೋ ಸಾಂಗ್ ಅನ್ನ ಕೂಡ ಬಿಡ್ಬೇಕಿತ್ತು ತಾನೆ, ಅದ್ ಬಿಟ್ಬಿಟ್ಟು ನೀವು ಬರೀ ಆಡಿಯೋ ಸಾಂಗ್ ಅನ್ನ ಬಿಟ್ರೆ ಯಾವ ರೀತಿ? ಅನ್ನಂಗೆ ಈ ಸಾಂಗ್ ಅನ್ನ ವಿಶಾಲ್ ಮಿಶ್ರಾ ಅವರು ಅಂತೆ ಹಿಂದಿ ಅವರು ಕನ್ನಡದಲ್ಲಿ ಹಾಡಿರೋದು ಮತ್ತೆ ಕಂಪೋಸ್ ಅನ್ನು ಕೂಡ ಮಾಡಿರೋದು ಇದೊಂದು ಸಾಂಗ್ ಅನ್ನ. ಇರುವಂತ ಹೈಪ್ ಅನ್ನ ಈ ರೀತಿ ಹಾಳ್ ಮಾಡ್ಕೊಂಡ್ಬಾರ್ದು. ಯಾಕಂತಂದ್ರೆ ವಿಡಿಯೋ ಸಾಂಗ್ ಬಿಟ್ಟಿದ್ರೆ ಏನು ಕೂಡ ಆಗ್ತಾ ಇರ್ಲಿಲ್ಲ, ಇನ್ನು ತುಂಬಾನೇ ಚೆನ್ನಾಗಿ ಮೆಚ್ಚುಗೆಯನ್ನು ಬರೋದು. ಬಟ್ ಇವರು ಆಡಿಯೋ ಸಾಂಗ್ ಬಿಟ್ಬಿಟ್ರು. ಆದ್ರೆ ಬಟ್ ಅದ್ರಲ್ಲಿರೋ ಲಿರಿಕ್ಸ್ ಕೂಡ ಅಂತ ಏನು ಹೇಳ್ಕೊಳ್ಳೋ ರೀತಿ ಇಲ್ಲ. ಅದಲ್ಲದೆ BGM ಕೂಡ ಸ್ವಲ್ಪ ಅಲ್ಲಲ್ಲಿ ಓಡಿಸ್ಕೊಂಡಿದೆ ಅಂತ ಅನಿಸುತ್ತೆ. ಬಟ್ ಏನೇ ಆಗ್ಲಿ, ನಮ್ಮ ಟಾಕ್ಸಿಕ್ ನ ಬಿಟ್ಕೊಳಕ್ಕಾಗಲ್ಲ. ಎನಿವೆ ಮಾರ್ಚ್ 19ಕ್ಕೆ ಬರ್ತಾ ಇದ್ದಾರೆ. ನಂಗೆ ಹಾಡೊಂದು ಬಿಟ್ರೆ ನನಗೆ ಮಿಕ್ಕಿದೆಲ್ಲ ಸೂಪರ್ ಆಗಿ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದೀನಿ. ಎನಿವೆ ನೆಕ್ಸ್ಟ್ ಅಂದ್ರೆ ರಿವ್ಯೂ ಅಲ್ಲಿ ನಾನು ಸಿಗ್ತೀನಿ.